ನಮಸ್ಕಾರ ರೀಪ್ಪ, ನಾನು ಈ ಬಿಜಾಪುರ ಹುಡುಗಿ ಬೆಂಗ್ಳೂರು ಬಂದು ಶಡ್ದಾಕಿ. ನಾನು ನನ್ನ ಲೈಫ್ ಸ್ಟೋರಿ ಹೇಳ್ಬೇಕಂತ ಹೇಳಿ ಮಾಡೀನಿ. ಎಲ್ಲರೂ ನನಗೆ ಕೇಳ್ತಾರೆ, ನೀ ಏನು ಕೆಲಸ ಮಾಡ್ತಿ, ನೀ ಎಲ್ಲಿಂದ ಬಂದು, ಯಾವ ಊರಿನಿಂದ, ಎಲ್ಲನೂ ಹೇಳ್ತೀನಿ ನಾನು. ನಮ್ಮದು ಬಿಜಾಪುರ ಡಿಸ್ಟಿಕ್, ಬಸವನ ಬಾಗೇವಾಡಿ ತಾಲೂಕು, ಉತ್ನಾಳ್ ತಾಂಡೆ. ಉತ್ನಾಳ ಒಂದು ಇದನ್ನು ಹಳ್ಳಿನೂ ಐತಿ ಮತ್ತು ತಾಂಡೆನೂ ಐತಿ, ಎರಡು ಅದಾವೆ. ಆ ತಾಂಡೆದಲ್ಲಿ 4ನೇ ತಾಂಡ ನಮ್ಮದು. ಅಲ್ಲಿ ಹುಟ್ಟಿ ಬೆಳೆದಕಿ ನಾನು. ಒಂದೊಂದು ಸಾರಿ ಅನಿಸ್ತೈತೆ ಅಲ್ಲಿ ಹುಟ್ಟಬಾರ್ದಿತ್ತು, ಬೇರೆ ಕಡೆ ಹುಟ್ಟಿದ್ರೆ ಚಲೋ ಆಗ್ತೈತೆ ಅಂಥೇಳಿ. ಬಟ್ ಏನೋ ಇರ್ತೈತಲ್ಲ ಜೀವನದಾಗ, ಏನಾರ ಒಂದು ಮಾಡ್ಬೇಕಂದ್ರೆ ಎಲ್ಲರೂ ಹುಟ್ಟಲೇಬೇಕು. ಸೊ ಅದೇ ಪ್ಲೇಸ್ ಆತು ನಂದು. ನಾ ಹುಟ್ಟಿದ ಮನೆ ಭಾಳ ಚಲೋ ಐತೆ ಆ್ಯಕ್ಚುಲಿ. ನಮ್ಮ ಮಮ್ಮಿ ಮನೆ ಅಲ್ಲೇ ಐತಿ, ನಮ್ಮ ಪಪ್ಪನ ಮನೆಯೂ ಅಲ್ಲೇ ಐತಿ. ಹಿಂದೆ ಮುಂದೆ ನಮ್ಮ ಪಪ್ಪ ಮಮ್ಮಿ ನೋಡ್ಕೊಂಡೇ ಮಾಡ್ಕೊಂಡಾರ. ಸೊ ನಮ್ಮಪ್ಪ ಫುಲ್ ಏನು ಡಿಗ್ರಿ ಮಾಡ್ದವ. ನಮ್ಮ ಮಮ್ಮಿ ಝೀರೋ, ಏನೂ ಕಲ್ತಿಲ್ಲ. ಬಟ್ ನಮ್ಮ ಫ್ಯಾಮಿಲಿ ಕಡೆಯವ್ರು ಚಲೋ ಇದ್ದರು ಅಂಥೇಳಿ, ಹುಡುಗ ಚಲೋ ಅದಾನಂಥೇಳಿ ಕೊಟ್ಟಾರ ನಮ್ಮ ಮಮ್ಮಿಗೆ. ಬಟ್ ನಮ್ಮ ಪಪ್ಪನ ಫ್ಯಾಮ್ಲಿಯವರು ಕೆಟ್ಟ ಎಜುಕೇಷನ್ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಮಮ್ಮಿ ಫ್ಯಾಮ್ಲಿ ಫುಲ್ ಎಜುಕೇಷನ್ದವ್ರೆ. ಇವರೆಲ್ಲರೂ ಟೀಚರ್ಸ್, ಅವರೆಲ್ಲ ಫುಲ್ ಮಸ್ತ್ ಇದ್ದವರಿದ್ದರು. ಬಟ್ ನಮ್ಮ ಪಪ್ಪನ ಫ್ಯಾಮ್ಲಿ ಕಡೆ ಏನೂ ಇಲ್ಲ. ನಮ್ಮ ಪಪ್ಪ ಬಿಟ್ಟರೆ ಒಬ್ಬರು ಯಾರ್ಯಾರು ಕಲ್ತಿಲ್ಲ. ಅವ್ರಿಗೆ ಎಜುಕೇಷನ್ ಅನ್ನೋದು ಏನು ಗೊತ್ತಿಲ್ಲ, ಜನಗಳಿಗೆ ಹೆಂಗೆ ಟ್ರೀಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಏನೂ ಇರಲಿಲ್ಲ. ಬಟ್ ಸ್ಟಿಲ್ ಅಲ್ಲಿ ಕೊಟ್ಟಿರು ನಮ್ಮ ಅಮ್ಮಗೆ. ಚಲೋ ಇದ್ದ ನಮ್ಮಪ್ಪ ಎಲ್ರಿಗೂ ಚಲೋ ಮಾಡ್ತಿದ್ದ, ಎಲ್ಲನೂ ಚಲೋ ನೋಡ್ಕೊತಿದ್ದ. ಬರೀ ಮಂದಿ ಬಗ್ಗೆನೇ ಚಿಂತೆ ಮಾಡ್ತಿದ್ದ ನಮ್ಮಪ್ಪ. ಸೊ ಹಂಗೆ ಚಿಂತೆ ಮಂದಿ ಮಾಡಿ ತನ್ನ ಕಾಲ ಮೇಲೆ ಕೊಡ್ಲಿ ಹಾಕೊಂಡು ನಮ್ಮಪ್ಪ ಸಾಲ ಮಾಡ್ಕೊಂಡ ಸಿಕ್ಕಾಪಟ್ಟೆ. ಸಾಲ ಮಾಡಿಕೊಂಡು ಊರು ಬಿಟ್ಟು ಹೋಗುವಂಗಾಯ್ತು, ಮನೆ ಬಿಟ್ಟು ಹೋಗುವಂಗಾಯ್ತು, ಮಕ್ಳಿಗೆ ಬಿಟ್ಟು ಹೋಗುವಂಗಾಯ್ತು. ಅಪ್ಪ ಅಮ್ಮ ಇಬ್ಬರು ಹೋಗ್ಬಿಡ್ತಿದ್ರು. ಯಾಕಂದ್ರೆ ಸಾಲ ಕಾಟ ಅಷ್ಟು ಆಗ್ಬಿಟ್ಟಿತ್ತು ನಮಗೆ. ಅಂತಂದ್ರೆ ನಾವು ಎಲ್ಲ ಸಿಚುವೇಶನ್ ನೋಡಿನಲ್ಲ. ನಮ್ಮ ಅಪ್ಪಗೆ ನಾ ಸಣ್ಣಕ್ಕಿದ್ದಾಗ ನಮ್ಮ ಅಪ್ಪಗೆ ಪೊಲೀಸ್ ಕರ್ಕೊಂಡು ಹೋಗೋದು, ನಮ್ಮಪ್ಪ ಅಲ್ಲಿ ಇಲ್ಲಿ ಡಕ್ಕೊಳ್ಳೋದು, ಸಾಲಗಾರ ಬಂದು ಮನೆ ಮುಂದೆ ನಿಂತು ಬೈಯೋದು, ಅಲ್ಲೇ ಕೂಡೋದು ಚಂತನ, ಇವೆಲ್ಲ ನೋಡಿನ. ಇವೆಲ್ಲ ನನಗೆ ಇನ್ನಾದರೂ ತಲೆಯೊಳಗಿಂದ ಹೋಗಂಗಿಲ್ಲ. ಯಾಕಂದ್ರೆ ನಮ್ಮಪ್ಪ ಅಷ್ಟು ಮಾಡ್ತಿದ್ದ ಎಲ್ರಿಗೂ. ನಮ್ಮಪ್ಪಾಗ ಅಣ್ಣ ತಮ್ಮನೇ ಮೋಸ ಮಾಡಿದ್ರು, ಯಾರ್ಯಾರೂ ಮೋಸ ಮಾಡಲಿಲ್ಲ. ಮನ್ಯಾಗಿನವರೇ ಮೋಸ ಮಾಡಿದ್ರು. ಎಷ್ಟಂತಂದ್ರೆ ನನಗೆ ಅವಾಗಲೇ ನಮ್ಮಪ್ಪ ಎಲ್ಲಿಂದ್ರ ಬಂದ್ರೆ ನಾನು ಕೇಳ್ತಿದ್ದೆ, ಅಪ್ಪ ಸಾಲ ತೀರ್ತೇನೆ ನಮ್ದು ಅಂಥೇಳಿ. ಅಷ್ಟು ನನಗೆ ಇದ್ರಲ್ಲಿ ಸಣ್ಣ ವಯಸ್ಸೊಳಗೆ ನನಗೆ ಮ್ಯಾಚುರಿಟಿ ಬಂದಿತ್ತು ಇವೆಲ್ಲ ನೋಡಿ. ನಾ ಅವಾಗಿಂದನೇ ಡಿಸೈಡ್ ಮಾಡಿದೆ, ನಾ ಏನಾರ ಮಾಡಬೇಕು ನಮ್ಮ ಮನೆ ಸಂಬಂಧ ಅಂಥೇಳಿ. ಅದಕ್ಕೆ ಅಂಥೇಳಿ ಇಷ್ಟು ಶಟಾತೀನಿ ಇಲ್ಲ, ಏನರ ಮಾಡಬೇಕು ನಮ್ಮ ಫ್ಯಾಮ್ಲಿಗೆ. ಇಷ್ಟು ಅವ್ರ ಕಷ್ಟ ನೋಡ್ಯಾರಲ್ಲ, ಇಷ್ಟು ನೋಡ್ಯಾರ. ಊಟ ಮಾಡಿಲ್ಲ ಒಂದೊಂದು ಟೈಮಿಗೆ. ಹೆಂಗೆ ನಮಗೆ ರಾತ್ರಿನೇ ಹೋಗ್ಬಿಡ್ತಿದ್ರು. ಮಕ್ಕಳ ಮುಖ ನೋಡಿಲ್ಲ, ಮಕ್ಕಳು ಬೆಳೆದಿದ್ದು ನೋಡಿಲ್ಲ, ಮಕ್ಕಳಿಗೆ ಸಾಲಿ ಕಲಿಸಿಲ್ಲ, ಮಕ್ಕಳಿಗೆ ತುತ್ತು ಮಾಡಿ ಉಣಿಸಿಲ್ಲ. ಇವೆಲ್ಲ ಫೀಲ್ ಆಗ್ತೈತೆ ಅವರಿಗೂ, ನಮಗೂ ಫೀಲ್ ಆಗ್ತೈತೆ. ಆ್ಯಕ್ಚುಲಿ ನನಗೆ ಅಪ್ಪ ಅಮ್ಮನ ಜೊತೆ ಬೆಳೆದಿಲ್ಲ, ಬೇರೆಯವ್ರ ಜೊತೆ ಬೆಳೆದ್ವಿ. ಬೇರೆಯವ್ರು ನಮಗೆ ಹೆಂಗೆ ಟ್ರೀಟ್ ಮಾಡಿದ್ರೆ, ಬೇರೆಯವ್ರು ನಮ್ಗೆ ಎಷ್ಟು ಕೀಳಾಗಿ, ಮನೆಯವ್ರು ಎಷ್ಟು ಕೀಳಾಗಿ ನೋಡಿದ್ರಂದ್ರೆ, ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಮತ್ತೆ ಹಂಗೆ.